ಅನ್ಕೊಳಕ್ ಹೋಗ್ಬೇಡ. ಇಲ್ಲ ನೀನು? ನಾನಾ? ಹೇಳಿದ್ನಲ್ಲ ನಿನಗೆ, ನನ್ನ ಕ್ರಶ್ ಇದ್ಲು, ನನಗೆ ಇವಳು ಬೆಸ್ಟಿ ಇದ್ಲು ಅಂತ. ಅವಳು ಎಲ್ಲೋ ಬೇರೆ ಕಡೆ ತಿರುಗು ನೋಡಕ್ಕೂ ಬಿಟ್ಟಿಲ್ಲ ನನ್ನ. ಡೈಲಿ ಕೊಡ್ತಿದ್ರೆ ಎಲ್ಲಿ ಮನ್ಸು ಬರುತ್ತೆ ಬೇರೆಯವ್ರು ನೋಡ್ಬೇಕು. ಹೇಳು, ಫೀಲಿಂಗ್ಸೇ ಬರಕ್ ಬಿಡ್ತಿರ್ಲಿಲ್ಲ. ಹೆಂಗೆ ಗೊತ್ತಾ, ನಾನು ಕುಣಿಗಲಲ್ಲಿ ಇದ್ದೀನಿ ಅಂದ್ರೆ ಅವಳೇ ಹೇಳ್ಕೊಂಡು ಹೋಗೋಳು. ಅವಳ ಗಾಡಿ ಇತ್ತು, ಅವಳೇ ಬಂದು ಮನೇಲಿ ಮಲಗಿದೀನ್ ಕಣೆ ಅಂದ್ರು ಬಿಡ್ತಿರ್ಲಿಲ್ಲ. ಮನೆಗೆಲ್ಲ ಬರೋಳು, ನನ್ಗೆ ಮನೆಗೆಲ್ಲ ಬಂದು ಕರ್ಕೊಂಡು ಹೋಗೋಳು. ಹೇಳ್ತಿರ್ಲಿಲ್ವಾ? ಗೊತ್ತು ಫ್ರೆಂಡ್ ಅಂತ. ಆಮೇಲೆ ಬಾ ಒಂಚೂರು ಕೆಲ್ಸ ಐತೆ, ನೋಟ್ಸ್ ಬರಿಬೇಕು, ಎಕ್ಸಾಮ್ ಐತೆ, ಅದು ಇದು ಅಂತ ಏನೇನೋ ಹೇಳಿ ಡವ್ ಮಾಡಿ ಕರ್ಕೊಂಡು ಹೋಗೋಳು. ನನಗೆ ಅದ್ ಕಲ್ಸ್ಕೊಡಿ ಅಂತ ಬಾ, ಇದ್ ಕಲ್ಸ್ಕೊಡಿ ಅಂತ ಬಾ ಅಂತ. ಅವ್ರ ಮನೇಲೆ ಎಷ್ಟು ಸತಿ ಆಗೈತೆ ಗೊತ್ತಾ, ಲೆಕ್ಕವೇ ಇಲ್ಲ. ನಿನಗೆ ಹೋಮ್ ಥಿಯೇಟ್ರಲ್ಲಿ ಸೌಂಡ್ ಕೊಟ್ಟು ಅಕ್ಕ ಹಾಕೊಂಡು ಅವ್ರು ಹೆಂಗ್ ಮಾಡ್ತಾರೋ ಎಲ್ಲಾ ತರದ್ದು ಮಾಡಿಸ್ಬಿಟ್ಟು ನನ್ ಕೈ. ಅದು ಬಿಟ್ಟಿಲ್ಲ. ಎಲ್ಲಾ ತರದ್ದು ಈಗ ಹೆಂಗಿರುತ್ತೆ, ಈ ತರ ಮಾಡಿದ್ರೆ ಹೆಂಗಿರುತ್ತೆ, ಆ ತರ ಮಾಡಿದ್ರೆ ಹೆಂಗಿರುತ್ತೆ, ಯಾವುದೂ ಬಿಟ್ಟಿಲ್ಲ ಕಣೆ. ಎಲ್ಲಾ ತರನು ಟ್ರೈ ಮಾಡಿಸೋಣ. ಒಂದು ಮಾತ್ರ ಹೇಳಿದ್ಲು, ಹಿಂದೆಯಿಂದ ಮತ್ತೆ ಮೇಲಿಂದ ಮಾಡಿದ್ರೆ ಸಖತ್ ಮಜಾ ಇರುತ್ತಂತ. ಬಿಡು ಅದನ್ನ ಬಿಡು, ಆಮೇಲೆ ಹೇಳು ಮುಂದಕ್ಕೆ. ಚಿನಿ, ನೀನ್ ನೋಡು, ಒಂದ್ಸತಿ ಟ್ರೈ ಮಾಡು, ಆಮೇಲೆ ನೀನೇ ಹೇಳ್ಕೊತೀಯ ನನ್ನ. ನಾನು ಅದಕ್ಕೆ ಪರಸ ಕೈ ಹಾಕಲ್ಲ ಈಗಲೇ. ಹೇಳ ಬರ್ತೀನಿ. ಅಂತ ಸಾಹಸಕ್ಕೆಲ್ಲ ಕೈ ಹಾಕಲ್ವಾ? ಯಾಕೆ ಚಿನ್ನ? ನನ್ ನಿಜವೆಲ್ಲ ಆಗಲ್ಲ, ಆಗ ಬರೋದು ಇಲ್ಲ. ನಾನು ಇದೀನ್ ಬಿಡು, ಹೇಳ್ಕೊಡ್ತೇನೆ. ನಾನು ಎಷ್ಟು 5th ಸ್ಟ್ಯಾಂಡರ್ಡ್ ಅಲ್ಲಿ ಓದುವಾಗ ಬಾಯ್ಸ್ ಕಂಡ್ರೆ ಸಾಕು ಹೆಂಗ್ ಉರ್ದ್ ಬೀಳ್ತಿದೆ ಗೊತ್ತಾ. ಸುಮ್ನೆ ನನ್ ಪಕ್ಕದಲ್ಲಿ ಹೋದ್ರೆ ಸಾಕು ಜಗಳ ಮಾಡ್ತಿದ್ದೆ. ಅಂತಂದ್ರೆ ಕೈ ಕಾಲೆಲ್ಲ ಮುಟ್ಟಿದ್ರೆ ಮಾತ್ರ ನಿಜ ಎಷ್ಟು ರಂಪರ ಮಾಡ್ತಿದ್ದೆ ಗೊತ್ತಾ. ಒಂದಿನ 7th ಬಂದೆ, ಒಬ್ಬ ಅಫ್ರೀದ್ ಅಂತ ಅವನ ಹೆಸರು. ಹಿಂಗೆ ಬೋರ್ಡ್ ಮೇಲೆ ಸರ್ ಲೆಕ್ಕ ಹಾಕಿದ್ರು ಮಾಡ್ತಾ ಇದ್ದೆ. ಅವನಿಗೂ ಒಂದ್ ಲೆಕ್ಕ ಕೊಟ್ಟಿದ್ರು ಮಾಡ್ತಾ ಇದ್ದ. ಅಷ್ಟೇ ಗಣಪ, ಒಂದ್ ಸ್ವಲ್ಪ ಕೈ ಟಚ್ ಆಗಿದ್ದಕ್ಕೆ ತೆಗ್ದು ಜಗಳನ. ಅಷ್ಟೇ ನಮ್ಮ ಮನೇಲಿ ಅಪ್ಪ ಅಮ್ಮನ, ಅವ್ರ ಅಪ್ಪ ಅಮ್ಮನ ಕರ್ಸಿ ಸರ್ ದೊಡ್ಡ ರಂಪಾರ ಮಾಡಾಕ್ಬಿಟ್ಟಿದ್ರು. ಆಮೇಲೆ ಲಾಸ್ಟಿಗೆ ಹಿಂಗೆಲ್ಲ ಮಾಡ್ಬಾರ್ದು ಅಂದ್ಬಿಟ್ಟು ಅವ್ನ ಕಿವಿ ನಾನು ಹಿಡ್ಕೊಂಡು, ನನ್ನ ಕಿವಿ ಅವ್ನು ಹಿಡ್ಕೊಂಡು ಫಸ್ಟ್ ಕಿವಿ ಹೊಡೆದಿದ್ವಿ. ನಿಜ ಅವಾಗ ಎಷ್ಟು ಸ್ಟ್ರಿಕ್ಟ್ ಆಗಿರ್ತಿದೆ ಗೊತ್ತಾ. ಬಾಯ್ಸ್ ನಿಜ ಯಾರನ್ನೂ ಮಾತಾಡಿಸ್ತಾ ಇರಲಿಲ್ಲ, ನನ್ನ ಪಾಡಿ ನಾನು ಇರ್ತಾ ಇದ್ದೆ. ಈ ವಿಷಯಕ್ಕೆ ನಮ್ಮ ಫ್ರೆಂಡ್ಸ್ಗಳು ನಾನು ಮಾತಾಡಿಸ್ತಾ ಇರಲಿಲ್ಲ. ಅವಳು ಯಾವಾಗ ನೋಡಿದ್ರೆ ಬಾಯ್ಸ್ ಕಡೆ ಹೋದ್ರೆ ಸಾಕು ಬೈತಾಳೆ, ಬೇರೆ ಅವ್ರ ಜೊತೆ ಸೇರೋದು ಬೇಡ. ನೀನು ಕೇಳಿಸ್ಕೊ, ನಾನು ನನ್ನ ಲೈಫಲ್ಲಿ ನಾನು ಎಂಜಾಯ್ಮೆಂಟ್ ಮಾಡಿರೋದು ಒಂದು 30%, 100ಕ್ಕೆ. ನೀನು 100ಗೆ ಒಂದು, ನನ್ನ ಪ್ರಕಾರ ಒಂದು 4% ಅಷ್ಟೇ ನಿನ್ನ ಲೈಫಲ್ಲಿ ಎಂಜಾಯ್ಮೆಂಟ್ ಅಂತ ಇರೋದು. ಇನ್ನು 95%, 96% ಎಂಜಾಯ್ಮೆಂಟೇ ಇಲ್ಲ. ನಿನ್ನ ಲೈಫೇ ಕ್ರೇಜ್ ಆಗೇ ಇಲ್ಲ. ಸುಮ್ಮನೆ ಏನಂದ್ರೆ ಬೆಳಿಗ್ಗೆ ಕಾಲೇಜ್ ಹೋಗ್ಬೇಕು, ಎಕ್ಸಾಮು, ಕ್ಲಾಸು, ಆ ಬೋರಿಂಗ್ ಮೇಸ್ಟ್ರು, ಟೀಚರು, ಆ ಫ್ರೆಂಡ್ಸು, ಅದಾದ್ಮೇಲೆ ಬರ್ಬೇಕು ಮನೆ, ಅದಾದ್ಮೇಲೆ ಕೆಲ್ಸ, ಇಷ್ಟು ಬಿಟ್ರೆ ನಿನ್ ತಲೆಲಿ ಇನ್ನೇನೂ ಇಲ್ಲ. ಆಮೇಲೆ ಇವಾಗ್ಲೂ ಕೂಡ ನಮ್ ಕಾಲೇಜಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಸ್ಟಾರ್ಟಿಂಗ್ ನೋಡಿದ್ದೆ ನಾನು, ಅಯ್ಯೋ ದೇವ್ರು ಇವ್ನು ಏನ್ ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ ಕಾಲೇಜಿಗೆ. ಆದ್ರೆ ನನ್ನ ಫೇಸ್ ಚೇಂಜ್ ಆಗಿದೆ ಅಲ್ಲ, ನಾನು ಚಿಕ್ಕವಳಿದ್ದಾಗಲೇ ಒಂಥರ ಇತ್ತು, ಈಗಲೇ ಒಂಥರ ಆಗ್ಬಿಟ್ಟೈತೆ. ಅಷ್ಟಾಗ ಅವ್ನು ನನ್ನ ಕಂಡಿಡ್ದಿಲ್ಲ. ಮೊನ್ನೆ ನಿನ್ ತುಟಿ ನೋಡಿದ್ನಲ್ಲ, ಕೊಚ್ಚ ಹೊಡೋದಕ್ಕೆ ಅನಿಸ್ತು ಕಣೆ. ನಿಜವಾಗ್ಲೂ ಅಷ್ಟು ಇದಾಯ್ತು, ಫೀಲ್ ಆಯ್ತು.
ಹ್ಮ್ ಹ್ಮ್ ಆಮೇಲೆ ನಿನಗೆ ಅವೆಲ್ಲ ಏನು ಗೊತ್ತಿಲ್ಲ ಗೂಬೆ ನೀನು. ಎಷ್ಟು ಇಷ್ಟ ಆಯ್ತು ಗೊತ್ತಾ ನಿನ್ ತುಟಿ, ಫೋನಲ್ಲೇ ವಾ ಮುತ್ತು ಕೊಟ್ಟೆ ಗೊತ್ತಾ ನಾನು ನಿನಗೆ. ಈ ಬ್ಲಾಕ್ ಹಾ ಅದಕ್ಕೆ ಮತ್ತೆ ನನ್ನ ತುಟಿ ಡ್ಯಾಮೇಜ್ ಆಗಿರೋದು. ಹಾ ಎದುರುಗಡೆ ಬಂದ್ರೆ ಕಚ್ಚಿ ತಿಂದು ಬಿಡ್ತೀನಿ. ಅಮ್ಮಮ್ಮ. ಬೇಟಗೀಡಲ್ಲ ಬಿಡ, ಡೈರೆಕ್ಟ್ ಮ್ಯಾಟ್ರೆ. ನಿನ್ ಲೈಫಲ್ಲಿ ಈ ಅನ್ನೋ ತರ ಎಂಜಾಯ್ಮೆಂಟ್ ಕೊಡ್ತಾನೆ ನಿನಗೆ, ತಲೆ ಕೆಡಿಸ್ಕೋಬೇಡ. ನನ್ನ ಜೊತೆ ಇರೋ ಸಾಕು. ಅಜ್ಜಿ ಯಾವ್ಯಾವ ತರ ಎಂಜಾಯ್ಮೆಂಟ್ ಮಾಡಬೇಕು, ನಿನ್ ಮದ್ವೆ ಆಗೋಷ್ಟೊತ್ತಿಗೆ ಹೇಳ್ತಿದ್ದೀನಿ, ನೀನ್ 50% ಎಂಜಾಯ್ ಮಾಡಿರ್ತೀಯ. ಆ ತರ ಎಂಜಾಯ್ಮೆಂಟ್ ಮಾಡಿಸ್ತೇನೆ, ತಲೆ ಕೆಡಿಸ್ಕೋಬೇಡ. ಮೊನ್ನೆ ನಮ್ಮ ಕಾಲೇಜಲ್ಲಿ ಬಾಯ್ಸ್ ಎಲ್ಲ ಟ್ರಿಪ್ ಪ್ಲಾನ್ ಮಾಡಿದ್ದಾರೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಿಕ್ಕೆ. ಅವು ಹಳೆ ಕಾಲೇಜ್ ಫ್ರೆಂಡ್ಸ್ ಸೆಕೆಂಡ್ ಪಿ ಓದಿರೋದು. ಮೆಸೇಜ್ ಮಾಡ್ದ, ಏನು ಅಂತಂದೆ, ಅಕ್ಕ ಸಿಸ್ಟರ್ ಅಂತ ಕೂಗ್ತಾನ ನನ್ನ, ಬರ್ತೀರಾ ಟ್ರಿಪ್ಪಿಗೆ ಅಂದ. ಯಾವ ಕಡೆಗಪ್ಪ ಅಂತ ಅಂದೆ. ಅಂಥದ್ದು ಹೇಳ್ದ, ಊರ ಹೆಸರು ಗೊತ್ತಿಲ್ಲ, ಮರ್ತೋಗ್ಬಿಟ್ಟೈತಾಗ್ಲೇ. ಯಾವುದೋ ಗೊತ್ತಿಲ್ಲ, ಮರ್ತೋಗೈತೆ. ಇನ್ಸ್ಟಾಗ್ರಾಮಲ್ಲಿ ಇರ್ಬೇಕು ಮೋಸ್ಟ್ಲಿ, ತೆಗ್ದಾಮ ನೋಡ್ತೀನಿ. ಹೇಳ್ದ, ಫಸ್ಟ್ ನಾನು ಅಪ್ಪನ ಕೇಳ್ತೀನಿ ಕಣೋ ಅಂದೆ. ಕೇಳಲಿಲ್ಲ, ಮಾಡಲಿಲ್ಲ, ಇಲ್ಲ ಕೊಡು ಬರೋದ ಅಂದ್ಬಿಟ್ಟೆ. ನೀನು ಬರಲಿ ಅಂದರೆ ಬೇರೆ ನೋಡು, ಫ್ರೆಂಡ್ಸ್ಗಳೇ ಹೋಗೋಣ ಅಂತ ಅಂದ. ಆಮೇಲೆ ನಮ್ಮ ಫ್ರೆಂಡ್ಸ್ಗಳಿಗೆ ಹೇಳ್ದೆ, ಹೋಗಿಲ್ಲ ನೈಟ್ ಹೊತ್ತಲ್ಲಿ ಯಾರು ಹೋಗ್ತಾರೆ ಅಂತ ಅಂದ್ಲು. ಅಯ್ಯೋ ಯಾರು ಬರುವಂತೆ ಕಣೋ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟೆ. ನಿಮ್ಮ ಫ್ರೆಂಡ್ಸ್ ಎಲ್ಲ ಹೆಂಗಿದಾರೆ ಗೊತ್ತಾ? ಹೇಳ್ತಿದ್ದೀನಿ ಕೇಳಿಸ್. ಅವ್ರಿಗೆ ಏನೋ ಒಂಥರ, ಒಬ್ರಿಗೆ ಕಂಡ್ರೆ ಒಬ್ರಿಗೆ ಏನು ಗೊತ್ತಾ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಮುಚ್ಚುಮರೆ ಜಾಸ್ತಿ. ತುಂಬಾ ಮಾತ್ರ. ಆದ್ರೆ ಅನ್ಕುಸುಮ ಮಾತ್ರ ಮುಚ್ಚಿಟ್ಟಿಲ್ಲ, ಎಲ್ಲ ವಿಷಯ ಹೇಳ್ಕೊಂಡಿದ್ದಾಳೆ. ಇನ್ನು ಇವಳು ಕಾರ್ಯ ಮಾತ್ರ ಬಿಡು, ಅರ್ಧ ಕಾಲದ ಅವಳೆ ಮುಚ್ಚಿಟ್ಟವಳೆ. ನಾನು ಮಾತ್ರ ಅವಳ ಹತ್ರ ಒಂದೇ ಒಂದು ನನ್ನ ಪರ್ಸ್ನಲ್ಗಳು ಒಂದೇ ಹೇಳ್ಕೊಂಡಿಲ್ಲ ಅವಳ ಕೈಯಲ್ಲಿ. ಮೊನ್ನೆ ನಾನು ಕುಸುಮಂದು ಎತ್ಕೊಂಡಿರುವಾಗಲೂ ಕೂಡ ಕುಸುಮನ್ ಬಗ್ಗೆನೇ ಮಾತಾಡಿದೆ. ಅವಳ ಜೊತೆ ಜಾಸ್ತಿ ಇಡ್ತಾ ಇದ್ದೆ ನಾನು. ಕುಸುಮನ್ ಬಗ್ಗೆ ಮಾತಾಡಿದೆ ಅಷ್ಟಕ್ಕೆ ಮನ್ಸ್ಕೊಂಡವಳೆ. ಏನೋ ನನಗೇನು ಅವಳಿಗೆ 8th ಫ್ರೆಂಡು, ಅವಳೇನೋ ಅಂತ ನನಗೆ ಗೊತ್ತು, ನಾನೇನಂತ ಅವಳಿಗೆ ಗೊತ್ತು. ಇವಾಗ ಏನು ಹೇಳಿ, ನನಗೇನೋ ಕಷ್ಟ ಆಯ್ತು ಅಂದ್ರೆ ಅವಳಿಗೆ ಹೇಳ್ಕೊತೀನಾ? ಆಮೇಲೆ ನಾನು ಏನಾದರೂ ಬೇರೆ ಅಂದರೆ ಅದು ಇದು ಯಾರಾದರೂ ಮೆಸೇಜ್ ಮಾಡ್ದಿದ್ರೆ ಹಂಗೆ ಹಿಂಗೆ ಅವಳ ಹತ್ರ ನನ್ನ ಅಕೌಂಟ್ ಐತೆ. ಅವಾಗ ನೀನೇನು ಮಾಡ್ತಿದ್ಯಾ ಇವತ್ತಲ್ಲಿ, ಇವೆಲ್ಲ ಮಾಡಬೇಡ ಅಂತಾಳೆ. ಅಯ್ಯಲ್ಲೇ ಸುಮ್ಮನೆ ಇರಲ್ಲೇ, ಅವೆಲ್ಲ ಏನು ಮಾಡ್ತಾಯಿಲ್ಲ, ಅವರೆಲ್ಲ ಫ್ರೆಂಡ್ಸ್ ಹಂಗೆ ಹಿಂಗೆ ಅಂತೀನಿ. ಆಮೇಲೆ ಸರಿ ಆಯ್ತು ಬಿಡು ಅಂದ್ಬಿಟ್ಟು ಆಮೇಲೆ ನಾನು ಅದು ಅವಳು ಹೇಳಿದ್ವಿ ಅವಳಿಗೆ ಹಂಗಂತ ಹೇಳ್ತೀನ ನಾನು. ಆಮೇಲೆ ನಾನು ಮಾಡಿರೋ ಮೆಸೇಜ್ಗಳನ್ನ ಮತ್ತೆ ರಿಪೀಟ್ ನಾನೇ ಓದ್ತೀನಾ, ನಾನೇನು ಈ ಥರ ಮೆಸೇಜ್ ಮಾಡಿದ್ದೀನ, ಇವತ್ತು ಅಂದ್ಬಿಟ್ಟು ಡಿಲೀಟ್ ಮಾಡ್ಬಿಡ್ತೀನಿ, ಮತ್ತೆ ಮಾಡೋಕ್ಕೆ ಹೋಗಲ್ಲ ರಿಪ್ಲೈ ಅವ್ರಿಗೆ ಯಾರಿಗೂ. ಅಷ್ಟೇ, ನಿನ್ನ ಬಗ್ಗೆ ಗೊತ್ತು ಅವಳಿಗೆ, ಅಷ್ಟು ಬಿಟ್ಟರೆ ಇನ್ನು ನಿಜ ನಾನು ಫ್ರೆಂಡನ್ನ ಹೇಳಿರೋದು. ನಿಜವಾಗ್ಲೂ ಸೀರಿಯಸ್ ಆಗಿ. ಆಮೇಲೆ ನಿನಗೆ ಆಮೇಲೆ ನನ್ನ ಒಬ್ಬ ಗುರುಪ್ರಸಾದ್ ಬ್ರೋ ಅಂತ ಒಬ್ಬ ಅವನೇ, ಅವನಿಗೆ ಮತ್ತೆ ಚಂದು ಅಂತ ಒಬ್ಬ ಅವನೇ. ಇವ್ರು 3 ಜನಕ್ಕೆ ಬಿಟ್ಟರೆ ನಾನು ಇನ್ನು ಯಾರಿಗೂ ಮೆಸೇಜ್ ಮಾಡಲ್ಲ. ಅದು ಅವಳಿಗೆ ಗೊತ್ತು ಕನ್ಫರ್ಮ್ ಆಗಿ. ಅಷ್ಟು ಬಿಟ್ಟರೆ ವಾಟ್ಸಪ್ಪಲ್ಲಿ ಅಂತೂ ಇನ್ನು ಯಾರಿಗೂ ಮಾಡಲ್ಲ, ಅದಂತೂ ಚೆನ್ನಾಗಿ ಗೊತ್ತು. ನೀವು ಇನ್ನೂ ನೀನು ನಿನ್ನ ಫ್ರೆಂಡ್ಸ್ ಎಲ್ಲ, ನಿನ್ನ ಫ್ರೆಂಡ್ಸ್ ಅಲ್ಲಿ ಕಾವ್ಯ ಬಿಡು, ಕಾವ್ಯ ಅಂತೂ 5G ಅಲ್ಲ 6G ಅವಳೆ. ಅವಳು ನೋಡಿದ್ರೇನೆ ಗೊತ್ತಾಗುತ್ತೆ. ಮೇ ಬಿ 90% ಎಲ್ಲ ಅಕ್ಕ ಮುಗಿಸ್ಬಿಟ್ಟವಳೆ. ಎಲ್ಲ ಆಟನೂ ಆಡೋಳೆ ಅಕ್ಕ. ಯಾಕೆಂದ್ರೆ ಫೇಸ್ ರೀಡಿಂಗ್ ಬರುತ್ತೆ ನಮ್ಗೆ ಒಂಚೂರು. ಆಮೇಲೆ ಇನ್ನೊಂದು ಅಂದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನೀವು ಯಾವ ತರ ಇದ್ದೀರಾ ಅಂದ್ರೆ, ಈಗ ನಿನ್ ಗುಟ್ಟು ಇನ್ನೊಬ್ರ ಹತ್ರ ಹೇಳ್ಕೊಳಲ್ಲ, ಅವ್ರ ಗುಟ್ಟು ನಿನಗೆ ಹೇಳ್ಕೊಳಲ್ಲ. ಆಮೇಲೆ ಯಾರು ಸೋಷಲ್ ಆಗಿ ಇಲ್ಲಕ್ಕೆ ಇಲ್ಲ, ಸುಮ್ಮನೆ ಫ್ರೆಂಡು ಅಂತೀರ ಅಷ್ಟೇ. ಸ್ಟೋರಿ ಹಾಕೋದು, ಇದಾಕೋದು ಅದಾಕೋದಲ್ಲ ಫ್ರೆಂಡ್ಶಿಪ್. ನಾನು ಹೇಳೋದು, ನೀನು ಆ ಥರ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ. ಇಲ್ಲ ನಾನು ಎಂತೆಂಥ ಫ್ರೆಂಡ್ಸ್ ನೋಡಿದೀನಿ ಗೊತ್ತಾ.
ಹ್ಞೂ